ಹಾಯ್ ಗೈಸ್, ನಾನು ಬೆಂಗಳೂರು PG ಹುಡುಗಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನನಗೆ ಭಾನುವಾರನೂ ಕೆಲಸ ಇತ್ತು. ಯಾಕಂದರೆ ದೀಪಾವಳಿ ಹಬ್ಬಕ್ಕೆ 3 ದಿನ ಅಂದರೆ 1 ದಿನ ಎಕ್ಸ್ಟ್ರಾ 2 ದಿನ ರಜಾ, 3 ದಿನ ಒಟ್ಟಿನಲ್ಲಿ ರಜಾ ಕೊಟ್ಟಿದ್ರು ನಮಗೆ. ಒಂದು ದಿನ ಎಕ್ಸ್ಟ್ರಾದ್ದು ಇವತ್ತು ಮಾಡಿಸ್ಕೊಳ್ತಿದ್ದಾರೆ. ನೋಡ್ರಿ ನಮ್ಮ ಮನೆ ಬರ ಹೆಂಗಿದೆ. ಎಲ್ಲರೂ PGನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇದು ನನ್ನ ನಾಳೆ ಬಾರ, ಏನು ಮಾಡೋಕ್ಕಾಗಲ್ಲ. ಓಕೆ ಗೈಸ್, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ನಾನಿವತ್ತು ಬೆಳಿಗ್ಗೆ 6 ಗಂಟೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ತಲೆಗಿಲೆ ಎಲ್ಲ ಬಾಚಿಕೊಂಡು ಇವಾಗ ಮೇಕಪ್ ಮಾಡ್ಕೊತಾ ಇದ್ದೀನಿ. ಮೇಕಪ್ ಆದಮೇಲೆ ನನ್ನ ದಿನ ರೂಟೀನ್ ಥರ ನಾನು ಫಸ್ಟು ಒಂದು ಅರ್ಧ ಬಾಟಲ್ ನೀರು ಕುಡಿತೀನಿ. ಆಮೇಲೆ 5 ಬಾದಾಮಿ ಮತ್ತು ಹೆಸರು ಕಾಳು ಮತ್ತು ಕಡಲೆ ಬೀಜ ಮತ್ತು ಮೆಂತ್ಯ 3 ನಾನು ನೈಟೇ ನೆನೆಸಿ ಇಟ್ಬಿಡ್ತೀನಿ ಗೈಸ್. ಹೆಸರು ಕಾಳು ಬಾದಾಮಿ ಅದೆಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಡೈಲಿ ತಿಂತೀನಿ ಗೈಸ್. ಅದು ತಿಂದಾದ್ಮೇಲೆ ರೆಡಿಯಾಗಿ, ಮತ್ತು ಇವತ್ತು ಟಿಫನ್ ಬೇರೆ ಲೇಟ್ ಆಗಿರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಲೇಟಾಗಿ ಎದ್ದೊಳ್ತಾರೆ ಅಂತ ಹೇಳಿ ನಮ್ಮ PGನಲ್ಲಿ ಲೇಟಾಗೆ ಮಾಡ್ತಾರೆ. ಸಂಡೇ ಒಂದಿನ ಮಾತ್ರ. ಇನ್ನು ಮಿಕ್ಕಿದ ದಿನ ಎಲ್ಲ ಬೇಗ 7:15ಗೆ ರೆಡಿಯಾಗಿರುತ್ತೆ. ಇನ್ನೇನು ಹೋಟ್ಲಲ್ಲಿ ತೊಗೊಳೋಣ ಅಂಥೇಳಿ ನಾನು ಯಾವಾಗಲೂ ಸಂಡೇ ಆಯಿತು ಅಂದರೆ ಈ ಹೋಟ್ಲಲ್ಲೇ ತೊಗೊಳೋದು. ಯಾಕಂದರೆ ಬಿಸಿಬೇಳೆ ಬಾತು ಮತ್ತು ಇಡ್ಲಿ ಸಾಂಬಾರು ಸಾಕತ್ತಾಗಿರುತ್ತೆ. ಇನ್ನೇನು ಅಂಥೇಳಿ 50 ರೂಪಾಯಿ ಆಯಿತು. ಒಂದು ಇಡ್ಲಿ ಒಂದು ವಡಾಗೆ 50 ರೂಪಾಯಿ ಗೈಸ್. ಮೊದಲು 45 ರೂಪಾಯಿ ಇತ್ತು, ಇವಾಗ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವ ಅಂಕಲು. ಸರಿ, ಇನ್ನೇನು ತಗೋಬೇಕಲ್ಲ, ಹೊಟ್ಟೆ ತುಂಬಿಸ್ಬೇಕಲ್ಲ ಅಂಥೇಳಿ ತಗೊಂಡು ನಾನು ಹೊರಟಿದ್ದು ನಮ್ಮ ಆಫೀಸ್ ಕಡೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.